ಟಿವಿ ನ್ಯೂಸ್ ಕನ್ನಡ, ಇದು ಸತ್ಯದ ಧ್ವನಿ. ಎಸ್ಎಂ ಟಿವಿ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಹಂದಿಗುಂದ ಗ್ರಾಮದಲ್ಲಿ ಬೆಚ್ಚಿ ಬೀಳಿಸುವಂತಹ ಘಟನೆ ನಡೆದಿದೆ. ರಾಮಪ್ಪ ಅಣ್ಣಪ್ಪ ಅಜ್ಜಪ್ಪಗೌಳ ಎಂಬ ಯುವಕನ ಕೊಲೆ ಮಾಡಿ ಮೃತದೇಹ ಎಸೆದು ಆ ಸ್ಥಳದಿಂದ ಪರಾರಿಯಾಗಿದ್ದಾರೆ. ಸಂಬಂಧಪಟ್ಟ ಕೇಳಿದ್ರಿ ಅವ್ರೇನು ಜೀರ ತಗೊಳ್ರಿ ಮತ್ತೆ ಎಫ್ಐ ಕಾಗದಾನು ಕೊಟ್ಟಿಲ್ರಿ. ಅವ್ರು ಸಿಕ್ಕಾ ಬಡ್ದಿಲ್ಲ ಏನಿಲ್ಲ ಹಂಗೆ ಕೊಟ್ಟಾರೆ. ಯಾವ ಸ್ಟೇಷನ್ ಈಗ ಯಾವ ಕಾರಣಕ್ಕೆ ಯಾರು ಬಡೋದು ಗೊತ್ತಾಯ್ತು ರೀ. ಮನೆ ಮಗರಿ ಸುನೀಲ್ ರೀ, ಮತ್ತು ಗಗರಿ ರೀ, ಮತ್ತು ಸುಲ್ತಾನ ಸುನೀಲ ಗಗ್ಗರಿ ಮತ್ತು ಶಿವಪ್ಪ ಹೊನವಾಡ ಎಂಬ ವ್ಯಕ್ತಿಗಳಿಂದ ಕೊಲೆಯಾಗಿದೆ ಅಂತ ಕೊಲೆ ಆದವರ ಮನೆಯವರಿಂದ ಆರೋಪ ಕೇಳಿಬಂದಿದೆ. ತಿಂಗಳಾದ್ರೂ ಇನ್ನೂ ಏನು ಬರೋವಾತ್ರಿ. ಕೊಲೆ ಮಾಡಿ ಬರೋಬ್ಬರಿ 22 ದಿನಗಳು ಆಯಿತು. ಆದರೂ ಕೂಡ ಇನ್ನೂ ಹಾರುಗೇರಿ ಪೊಲೀಸ್ ಠಾಣೆಯವರು ಯಾವುದೇ ರೀತಿ ಕ್ರಮವನ್ನ ತೆಗೆದುಕೊಂಡಿಲ್ಲ ಅಂತ ಹೇಳಿ ಆರೋಪವನ್ನ ಮಾಡಿದ್ದಾರೆ. ಜೊತೆಗೆ ಆರೋಪಿಯನ್ನ ಬಂಧಿಸಿಲ್ಲ. ಕೊಲೆ ಮಾಡಿದ ಆರೋಪಿ ಇನ್ನೂ ಹಂದಿಗುಂದ ಗ್ರಾಮದಲ್ಲಿ ಯಾವುದೇ ಭಯವಿಲ್ಲದೆ ಸುತ್ತಾಡ್ತಾ ಇದ್ದಾರೆ. ರಾಮಪ್ಪ ಅಣ್ಣಪ್ಪ ಅಜ್ಜಪ್ಪಗೌಳ ಅವರ ಮನೆಯವರು ಪೊಲೀಸ್ ಠಾಣೆಗೆ ಹೋಗಿ ಕೇಳಿದಾಗ ಇನ್ನು FSL ಕಳಿಸ್ತೀವಿ ಅಂತ ಹೇಳಿ ಬಂದು ಹೋದ್ರಿ. ಹೋದ್ರ ಸುದ್ಯಕ್ಕೆ ಅವ್ರ ಬಾಯಿಗೆ ಹೇಳ್ಯಾರ. ಅವ್ರು ಬಡ್ದ ನೀ ಅಡ್ಬಿಟ್ಟ ಅಂತಾರ. ಆಗ ಒಳಗೆ ಹೋಗಿಲಿಲ್ರಿ. ಅವ್ರು ಮಾತು ಬಿಟ್ಟಾರು. ಇನ್ನ ಇದನ್ನ ಬರ್ಲತ್ತಾರ, ರಿಪೋರ್ಟ್ ಬರ್ಲತ್ತಾರ. ರಿಪೋರ್ಟ್ ಪೊಲೀಸರು ಹೇಳಿದ್ದಾರೆ. ಜೊತೆಗೆ FSL ಕಳಿಸಿವಿ, ಇನ್ನೂ ಬಂದಿಲ್ಲ ಅಂತಲೂ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಡವರ ಮಕ್ಕಳಿಗೆ ಜೀವದ ಬೆಲೆನೇ ಇಲ್ವಾ ಅಥವಾ ಬಡವರ ಮಕ್ಕಳಿಗೆ ನ್ಯಾಯ ಸಿಗಲ್ವಾ? ಕುರುಪ್ರಿ ಅದನ್ನ 2 ನಂಬರ್ ಕೊಟ್ಟಾರ್ರಿ. ಅವ್ರು ಎಫ್ಐ ಕಾಗದಾರಿ. ಅದಕ್ಕೇನು ಸಿಕ್ಕಾ ಬಡ್ದಿಲ್ಲ ಏನಿಲ್ಲ. FI ಅದ್ದೇ ಹಂಗಚ್ಚಿ ಬರೋದಟ್ಟ ಕೊಟ್ಟಾರ್ರಿ. ಅವ್ರ ಹೆತ್ತಕ್ಕೆ ಐತ್ರಿ. ಅವ್ರು ಬಡ್ದಾಗ ಹೆಸ್ರಾಗ ಹಾಕೊಂಡು ತಗೋರಿ. ಮಾನಿಂಗ್ರಿ, ಮಾನಿಂಗ್ರ ಮಗಾರಿ ಸುನೀಲ್ ರೀ, ಮತ್ತು ಸುಲ್ತಾನ ಶಿವ್ಯ. ಯಾಕೆ ಕಾರಣ ಪಡೆದು ಹೋಗ್ರಿ ಬಂದ್ರಿ ಅವ್ರಿಗೆ. ನಾವಿಬ್ಬರ ಯಾಕ ಇನ್ನ 3-4 ಮಂದಿ ಇವತ್ತು ಅವ್ರ ಅಂದ ಸಂಬಂಧಪಟ್ಟ ಅಧಿಕಾರಿಗಳು ಏನು ಕ್ರಮ ತಗೊಂಡಿಲ್ಲ? ಏನು ತಗೊಂಡಿಲ್ಲ. ಈ ಆರೋಗ್ಯ ಸ್ಟೇಷನ್ಗೆ ಹೋಗಿದ್ದೀವಿ ಸರ್. ಹಣ ತೊಗೊಂಡು ಹೋದಿರಿ, ಎಲ್ಲ ಇದು ಮಾಡಿರಿ. ಅವ್ನ ಹಣ ಹೊರಗಿಸಿಂದ ಎಲ್ಲ ಇದು ಮಾಡ್ಕೊಂಡು ಕಿಸಿಂದ ಕೊಟ್ಟರು. ತೊಗೊಂಡು ಬಂದೆವು. ತೊಗೊಂಡು ಕಿಸಿಂದ ಅದನ್ನೆಲ್ಲ ಮಣ್ಣು ಕೊಟ್ಟು ಎಲ್ಲ ಜಟ್ ಕಡಿಸಿ ಮತ್ತೆ ಮರದಿವ್ಸ ಹೋದೆವು ನಾವು ಸ್ಟೇಷನ್. ಪಾಲ್ಕೊಂಡೆ ನಾವು ಕೇಸ್ ತೊಗೊಂಡಿದ್ವಿ, ಎಲ್ಲ ಮಾಡಿದ್ವಿ. ಅವ್ರು ದುಡ್ಡು ತಂದು ಅಂದವ್ರು ಇನ್ನೂ ಆದರೂ ಅವ್ರು ಕ್ರಮ ಇನ್ನೂ ಆದರೂ 1 ತಿಂಗಳು ಆಗ್ತದೆ ಕ್ರಮ ತಗೋಬೇಕು. ಮತ್ತೀಗ ಅದು ಏನಾಗೈತಿ ಏನಿಲ್ಲ ಅಂತ ಕೇಳಕ್ಕೆ ಹೋಗನ್ನ ಇನ್ನೂ FR ಕಾಪಿನ ಬಂದಿಲ್ಲ. FR ಕಾಪಿ ಬಂದಿಲ್ಲ. ದೊಡ್ಡ ಸುಮ್ಕೊಂಡಿರೋ ಬರೀ ಇದನ್ನ ಹೇಳಕ್ಕೆ FR ಕಾಪಿ ರಿಪೋರ್ಟ್ ಬರಲಿ ಬಂದಿದ್ದು ನಾವು ನೋಡ್ತೀವಿ. ಅವ್ರು ಏನು ನಮ್ಗೆ ಕ್ರಮ ತಗೊಳಕತ್ತೆ ಇರಲ್ಲ. ಇದನ್ನ ಪೂರ ರಿಕ್ ಮಾಡ್ತಾರೆ. ಅವ್ರು ಇಲ್ಲೇ ಊರಾಗ ಹೇಳ್ತಾರೆ. ಅವ್ರ ಸ್ಟೇಷನ್ದಾಗಿಲ್ರಿ, ಇಲ್ಲೇ ಊರಾಗ ಹೇಳ್ತಾರೆ. 1 ದಿನ ಹಿಡ್ಕೊಂಡು ಹೋಗಿ ಅವ್ರು ಭಾಳಿ ಕೆಟ್ಟ ಕಳಿಸಿ FIR ಕಾಪಿ ಬಂದ್ಕೊಳ್ಳಿ. ಅದು FIR ಇದನ್ನು ಪೋಸ್ಟ್ ಮಾರ್ಟಮ್ ಬಂದ್ಕೊಳ್ಳಿ ನಾವು ಬಿಡ್ತೀವಿ ಅಂದಾಗಿ. ಇಲ್ಲ ಅದನ್ನು ಪೋಸ್ಟ್ ಮಾರ್ಟಮ್ ಬಂದಿಲ್ಲ ಅದನ್ನೇ ಹೇಳಾಕ್ತಾ ಇರ್ತಾರೆ. ಮತ್ತೇನು ಯಾವ ಆರೋಗ್ಯ ಅಲ್ಲಿ 1 ತಿಂಗಳಾಗ್ರಿ ಇವತ್ತಿಗೆ. ಆದರೂ ಬಂದು ಏನೂ ಕರ್ಮ ತೊಗೊಳಕ್ತಾ ಇರ್ತೀವಿ. ಮತ್ತು ಎಲ್ಲ ಒಂದೊಂದು ಓದ್ ಬಡಿದೈತಿ, ಎಲ್ಲ ಒಗಿದೈತಿ, ಅವ್ರನ್ನ ಹಾಳಿಗೆ ಹತ್ತೈತಿ. ಬಟ್ ಈಗ 4-5 ಪ್ರಕರಣ ಆಗೋರಿ ಈ ನಮ್ಮಲ್ಲಿ. ಇಷ್ಟು ಆದ್ರೂ ಹಾಳಿ ಕ್ರಮ ತೊಗೊಳಕತ್ತೆ ಇರಲ್ಲ. ಹಾರ್ವಿ ಸ್ಟೇಷನ್ದವ್ರು ತೊಗೊಳಕ್ತಾ ಇರಲ್ಲ. ಇವರು ಏನು ತಾಲೂಕದಾಗೂ ತೊಗೊಳಕ್ತಾ ಇರಲ್ಲ. ತಾಲೂಕು ಜಿಲ್ಲಾದ ನನ್ನ ಹೆಸರು ರೇಖಾನಪ್ಪ ಅಜ್ಜ. ತಿಳ್ಕೊಂಡ್ರೆ ಸರಿ ಒಂದಲ್ಲ 2 ಹಿಂಗೆ ಮಾಡ್ಯಾರ. ಹಿಂಗೆ ಗಾರತ್ ಮಾಡಿ ಹೇಳ್ತಾರೆ. ಏನು ಯಾರದಾವ್ರಿ ಮತ್ತು ಅವ್ರನ್ನೂ ಮಾಡಕ್ಕೆ ಹಿಂದೆ ಸಿಗ್ತಾರನ್ರಿ. ನಮಗೂ ನೆಮ್ಮದಿ ಇಲ್ಲರಿ. ಇದನ್ನು ನ್ಯಾಯ ಕೊಡ್ರಿ. ಮುಂದೆ ಕಾದು ನೋಡೋಣ ಹಾರುಗೇರಿ ಪೊಲೀಸ್ ಠಾಣಾ ಅಧಿಕಾರಿಗಳಿಂದ ನ್ಯಾಯ ಸಿಗುತ್ತಾ ಇಲ್ವಾ ಅಂತ. ನಮಗೆ ಸೂಕ್ತ ನ್ಯಾಯ ಒದಗಿಸಿ ಕೊಡಬೇಕು ಅಂತ ನಮ್ಮ ಮಾಧ್ಯಮ ಮುಖಾಂತರ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಇನ್ನಾದರೂ ಹಾರುಗೇರಿ ಪೊಲೀಸ್ ಠಾಣಾ ಅಧಿಕಾರಿಗಳು ಕೊಲೆ ಮಾಡಿದ ಆರೋಪಿಗಳನ್ನ ಬಂಧಿಸಿ ಅನ್ಯಾಯ ಆದವರಿಗೆ ನ್ಯಾಯ ಕೊಡಿಸಿ. ವರದಿ ಅಪ್ಪಣ್ಣ ಮಾಂಗ.